ಓಂ ಶ್ರೀಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತವಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋಸೇ ಶಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಯಾವುದಾಗಿತ್ತು ನಿನ್ನೆ? ಪರಿಹಾರೇಪಿ ತತ್ವನಿರ್ಣಯ ವೈಲೋಮ್ಯಂ ಸ್ಯಾದ್ವಾದೇಪಿ ನಿಗ್ರಹ. ಪರಿಹಾರೇಪಿ ಸಿದ್ಧತ್ವಂ ದೂಷಣಂ ಪ್ರತಿವಾದಿನಃ ಪ್ರತಿಜ್ಞಾಯಾಂ. ಮುಂದೆ ಹೇಳ್ತಾ ಆಶ್ರಯ ವ್ಯಾಶ್ರಯ ಸಿದ್ಧಿ ದೋಷೋ ವ್ಯಾಹತಿರೇವಾಸ್ತಿ ನೃಶೃಂಗಾಸ್ತಿತ್ವ ಸಾಧನೆ ಯತ್ರ ವ್ಯಾಹತತ ನಾಸ್ತಿ ಕೋತಿಸಂಗೋಸ್ಯ ಸಾಧನೆ. ಅವೆಲ್ಲ ಆಗಿತ್ತು. ಪ್ರತ್ಯಕ್ಷಾಗಮ ಮೂಲಾಸ್ತು ನ್ಯಾಯ ಸರ್ವೇ ಭವಂತಿ. ನ್ಯಾಯ ಎಲ್ಲ ಯುಕ್ತಿಗಳು ಕೂಡ ಏನಾಗಿರ್ಬೇಕು? ಯಾವಾಗಲೂ ಪ್ರತ್ಯಕ್ಷ ಆಗಮ ಮೂಲ ಆಗಿರಬೇಕೆ ಹೊರತು ಇಂಡಿಪೆಂಡೆಂಟಾಗಿ ಬರೋದಿಲ್ಲ. ನ್ಯಾಯಾಭಾಸ ಅಮೂಲಾಸ್ಯು. ಯಾವುದು ಒಂದು ಪ್ರತ್ಯಕ್ಷ ಆಗಮದ ಬೇಸಿಸ್ ಇಲ್ಲದೆ ಹೋದರೆ ಯುಕ್ತಿ ಏನಾಗುತ್ತದೋ ಯುಕ್ತಿ ಆಗೋದಿಲ್ಲ, ಯುಕ್ತಿ ಆಭಾಸ ಆಗುತ್ತೆ ಹೊರತು ಯುಕ್ತಿ ಆಗೋದಿಲ್ಲ ಅಂಥೇಳಿ. ನ್ಯಾಯಸ್ಯ ಅನ್ಯಸ್ಯ ತೌ ಪುನಃ. ನ್ಯಾಯಸ್ಯ ಅನ್ಯಸ್ಯ ತೌ ಪುನಃ ನನು ಅನುಮಾನ ಮೂಲೋಪಿ ನ್ಯಾಯೋ ಅಸ್ತಿ ಯಥಾ ಚಕ್ಷುರಾದಿ ಪಕ್ಷೀಕಾರೇಣ. ಹಾಗೆ ಹೇಳ್ತಾರೆ. ಹಾಗಿದ್ದರೆ ಅನುಮಾನ ಮೂಲವಾದಂಥ ಯುಕ್ತಿ ಇದ್ದರೆ ಒಪ್ಕೊಳ್ಳೋಣ. ಅದು ಅನುಮಾನಕ್ಕೆ ಅನುಮಾನ ಸಪೋರ್ಟ್ ಆಗ್ಬೋದು, ಬಟ್ ಫೈನಲಿ ಅನುಮಾನಕ್ಕೆ ಪ್ರತ್ಯಕ್ಷ ಆಗಮ ಬೇಕೇ ಬೇಕು. ಇನ್ನೊಂದು ಯುಕ್ತಿ ನೋಡೋದಕ್ಕೆ ಇನ್ನೊಂದು ಯುಕ್ತಿ ಅವಲಂಬಿಸ್ತಾ ಕಾಣಿಸುತ್ತೆ. ಆದರೆ ಆ ಯುಕ್ತಿಗೆ ಇನ್ನೊಂದು ಬೇಕಿತ್ತಂದರೆ ಒಂದಲ್ಲ ಒಂದು ಸ್ಟೇಜ್ನಲ್ಲಿ ಐದರ ಪ್ರತ್ಯಕ್ಷ ಆಗಮ ಬೇಕೇ ಬೇಕು. ಯಾವುದು? ಇಂಡಿಪೆಂಡೆಂಟ್ ದುರ್ಬಲ ಅಲ್ಲ, ಡಿಪೆಂಡೆಂಟ್ ಪ್ರೂಫ್ ಅಂತ ಹೇಳಿದ ಮೇಲೆ ಅದೇ ದೌರ್ಬಲ್ಯ. ಡಿಪೆಂಡೆಂಟ್ ಪ್ರೂಫ್ ಅದೇ ಮತ್ತೆ ಅದು ಇಂಡಿಪೆಂಡೆಂಟಾಗಿ ಉಪಯೋಗಿಸಲೇಬಾರ್ದು ಅಂತ ಅರ್ಥ. ಅದೃಷ್ಟೇ ವ್ಯಭಿಚಾರೇತು ಸಾಧಕಂ ತದಿತಿ ಸ್ಫುಟಂ. ಎಷ್ಟೇ ಇದಾಗಿದ್ದರೂ ಜಿರಾಕ್ಸೆ ಬೆಲೆ ಇರೋದು ಯಾವಾಗ? ಒರಿಜಿನಲ್ ಇದ್ದರೆ ಮಾತ್ರ. ಅನುಮಾನಕ್ಕೆ ಹಾಗೆ ಪ್ರತ್ಯಕ್ಷ ಆಗಮ ಇಲ್ಲದೆ ಹೋದರೆ ಅದಕ್ಕೆ ಬೆಲೆ ಇಲ್ಲ. ಅದೃಷ್ಟೇ ವ್ಯಭಿಚಾರೇತು ಸಾಧಕಂ ತದಿತಿ ಸ್ಫುಟಂ ಜ್ಞಾಯತೆ ಸಾಕ್ಷಿಣೈವಾದ್ಧ. ಕೊನೆಗೆ ಅದೃಷ್ಟೇ ವ್ಯಭಿಚಾರೆ. ವ್ಯಭಿಚಾರ ಅಂದ್ರೇನು? ಸಾಧ್ಯನ ಬಿಟ್ಟು ಹೇತು ಇರೋದು, ಅದು ವ್ಯಭಿಚಾರ. ಅದು ಯಾರಿಗೆ ಗೊತ್ತಾಗುತ್ತೆ? ಕೊನೆಗೆ ಸಾಕ್ಷಿ ಗೊತ್ತಾಗುತ್ತೆ. ಆದ್ದರಿಂದ ಜ್ಞಾಯತೆ ಸಾಕ್ಷಿಣೈವಾದ್ಧ. ಆದ್ದರಿಂದ ಅಂಥ ಅನುಮಾನ ಎಂದು ಸಾಧಕವಾಗೋದಿಲ್ಲ ಅಂತ ಸಾಕ್ಷಿ ಗ್ರಹಿಸೋದ್ರಿಂದ ಎಂದೂ ಕೂಡ ಕೇವಲ ಅನುಮಾನ ಅನ್ನೋದು ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಅನುಮಾನ ಅಂದ್ರೇನು? ಪ್ರತ್ಯಕ್ಷ ಯೋಗ್ಯ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಾಮಾಣ್ಯದ ಬೇಸಿಸ್ ಇಲ್ಲದೆ ಇರೋದು. ಆಗಮ ಅತೀಂದ್ರಿಯ ವಿಷಯದೊಳಗೆ ಆಗಮದ ಬೇಸಿಸ್ ಇಲ್ಲದೆ ಇರೋದು ಅಷ್ಟೇ. ಮಾನಾಬಾಧೆ ನ ತದ್ಭವೇತ್. ಮಾನಬಾಧೆ ನ ತದ್ಭವೇತ್ ಯತ್ ಸಾಕ್ಷಿಣೈವ ಮಾನತ್ವಂ ನಾನಾನಾಂ ಅವಸೀಯತೆ. ಫೈನಲಿ ಪ್ರಮಾಣಗಳಿಗೇನು ಪ್ರಾಮಾಣ್ಯ ಸ್ವತಸ್ಥವಾದ್ದರಿಂದ ಸಾಕ್ಷಿ ಅಲ್ಟಿಮೇಟ್ ಆದ್ದರಿಂದ ಅದು ಗೊತ್ತಾಗುತ್ತೆ. ದೇರ್ಫೋರ್ ಸಾಕ್ಷಿ ಗ್ರಹಣ ಮಾಡಬೇಕಾದ್ರೇ ಸರಿಯಾದ ಪ್ರಮಾಣ ಇದ್ದರೆ ಮಾತ್ರ ಗ್ರಹಣ ಮಾಡೋದಿಲ್ಲ. ಈ ಕಂಪ್ಯೂಟರ್ ಬಗ್ಗೆ ಹೇಳ್ತಾರಲ್ಲ, ಪಾಸ್ವರ್ಡ್ ತಪ್ಪಿದರೆ ಓಪನ್ ಆಗೋದಿಲ್ಲಲ್ಲ, ಹಾಗೆ ನೋಡೋದಕ್ಕೆ ಜಡ ಪದಾರ್ಥ ಹಾಗೆ ಸೆಟ್ ಮಾಡಿದ್ದಾರೆ ಅದನ್ನು. ಅಮಾನಸ್ಯತು ಮಾನತ್ವಂ ಮಾನಸತ್ವಾಚ್ಚಲಂ ಭವೇತ್. ಅಮಾನಸ್ಯತು ಮಾನತ್ವಂ ಮಾನಸತ್ವಾಚ್ಚಲಂ ಭವೇತ್. ಸಾಕ್ಷಿ ಬಗ್ಗೆ ಅನೇಕ ವಿಚಾರ ಹೇಳ್ತಾರೆ. ಪ್ರಸಂಗ ಬಂತು ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ ನಮಗೀಗ. ಸಾಕ್ಷಿ ಪ್ರಕಾರ ಏನು ತಿಳ್ಕೊಂಡಿತು? ಸುಮ್ಮನೆ ನೋಡೋದಕ್ಕೆ ಹೊಡಿತಾ ಇದೆ, ಬೆಳ್ಳಿ ಅಂತ ಅನಿಸ್ಕೊಳ್ತೀವಿ. ಇವನಿಗೆ ನೋಡಿದ, ಓ ಬೆಳ್ಳಿ ಇದೆ, ಇವರೆಲ್ಲ ಬಾಜಾರ ಇರ್ತಾರೆ, ಹೋದ್ಮೇಲೆ ತೊಗೋತೀನಿ ಅಂಥೇಳಿ ನಿಧಾನಾಗಿದ್ದ. ನೀವು ಹೋಗಿ ಬರ್ತೀನಿ ಅಂತ ಕಳಿಸ್ದ. ತೊಗೊಂಡು ಹೋಗ್ತಾನೆ, ಅಲ್ಲೇ ಅಲ್ಲ, ಮೋಸ ಆಯ್ತು. ಈಗ ಸಾಕ್ಷಿ ಮೋಸ ಆಯಿತಾ? ಸಾಕ್ಷಿ ಮೋಸ ಆಗಿಲ್ಲ ಅದನ್ನು ಹೇಳಬೇಕೀಗ. ಇದಕ್ಕೆ ಅದು ರಜತ ಅಂತ ತಿಳ್ಕೊಂಡು ಅವನು ಹೋಗ್ಲಿಕ್ಕೆ ಕಾರಣವಾಗಿದ್ದು ಸಾಕ್ಷಿ ಜ್ಞಾನ ಅಲ್ಲ. ಯಾವ ಜ್ಞಾನ ಅದು? ಮಾನಸತ್ವಾಚ್ಚಲಂ ಭವೇತ್. ಮನಸ್ಸಿನ ಜ್ಞಾನ ಅದು.
ಮನಸ್ಸಿನ ಜ್ಞಾನ ಹೊರತು ಏನಲ್ಲ. ಅದು ನಮಗೆ ಅರ್ಥ ಆಗೋದು ಹೇಗೆ ಅಂದರೆ ಕರಡು ಗ್ಲಾಸ್ ಹಾಕ್ಕೊಂಡು ಬರುತ್ತೆ. ಕರಡು ಗ್ಲಾಸ್ ಬೆಳಗಿನ ಪದಾರ್ಥ ಎಲ್ಲ ಹಳದಿ ಕಾಣಿಸ್ತಾ ಇದೆ, ಕೆಂಪು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕಣ್ಣಿನ ದೋಷ ಅಲ್ಲ ಅದು. ಯಾವುದ್ರ ದೋಷ? ಗ್ಲಾಸ್ ದೋಷ. ಸೊ ಸಾಕ್ಷಿ ಕಣ್ಣಿದ್ದಾಗೆ, ಅದು ಮನಸ್ಸು ಅಂಬೋದು ಗ್ಲಾಸ್ ಇದ್ದಾಗೆ. ಮನಸ್ಸಲ್ಲಿ ಅವನಿಗೇನಿತ್ತು? ಬೆಳ್ಳಿ ಬೇಕು ಅಂತ ಅನಿಸ್ತಾ ಇತ್ತು. ಅದೇನು ಮಾಡಿಬಿಡುತ್ತೆ ಅದು? ಅದನ್ನೇ ಬೆಳ್ಳಿ ಅಂತ ತೋರಿಸ್ಬಿಟ್ಟು ಬಿಸ್ಕೈಡ್ ಮಾಡುತ್ತೆ. ಮತ್ತು ಮನಸ್ಸಿನ ಸಾಕ್ಷಿ ತಪ್ಪಲ್ಲ, ಮನಸ್ಸಿನ ತಪ್ಪು. ಇದರಿಂದ ಅರ್ಥ ಅದು ಎಲ್ಲೆಲ್ಲಿ ನಮ್ಮ ಜ್ಞಾನ ಸರಿ ಅಂತ ಪ್ರೂವ್ ಆಗಿದೆ ಅಲ್ಲೆಲ್ಲ ಸಾಕ್ಷಿ ಗ್ರಹಣ ಮಾಡಿತ್ತು. ಎಲ್ಲೆಲ್ಲಿ ಅದು ಮೋಸ ಅಂತ ಅನಿಸಿದೆ ಅಲ್ಲೆಲ್ಲ ಗ್ರಹಣ ಮಾಡಿದ್ದು ಸಾಕ್ಷಿ ಅಲ್ಲ. ಯಾವುದದು? ಮನಸ್ಸು ಗ್ರಹಣ ಮಾಡಿ. ನಮಗೆ ಎರಡು ಗೊತ್ತಾಗುತ್ತೆ ಕ್ಲಿಯರ್. ಬೇರೆ ಕಡೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಈ ಕಣ್ಣು ಮತ್ತು ಗ್ಲಾಸು. ಕೆಲಸ ಕಣ್ಣಲ್ಲೇ ದೋಷ ಇದೆ. ಕಣ್ಣೇ ಅವನಿಗೆ ಒಂದು ಏನಿದೆ, ಅವನಿಗೆ ಹಳದಿ ಗ್ಲಾಸ್ ಹಾಕ್ಕೊಂಡು ನೋಡ್ತಾನೆ, ಕಣ್ಣು ಸರಿ ಇದೆ. ಕಣ್ಣಲ್ಲೇ ಕಾಮನೆ ಬಂದಿದೆ ಅವನಿಗೆ, ಅವಾಗ ಅಲ್ಲೇ ತಪ್ಪು ಕಾಣಿಸುತ್ತೆ. ಗೊತ್ತಾಯ್ತಾ? ಈ ಜ್ಞಾನಿಗಳಿಗೆ ಗ್ಲಾಸ್ ಅಂತ ಗೊತ್ತಾಗೋದು ತೆಗೆದು ನೋಡಿಬಿಡ್ತಾರೆ, ಕ್ಲಿಯರ್ ಗೊತ್ತಾಗ್ಬಿಡು. ಅಭಿಮಾನ ಬಿಟ್ಟು ನೋಡೋಕ್ಕೆ ಬರುತ್ತೆ ಅವರಿಗೆ. ಆದರೆ ಈ ಅಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ. ಈ ಇದು ಜಾಂಡೀಸ್ ಬಂದಾಗ ತೆಗೆದಿಡ್ಲಿಕ್ಕೆ ಬರುತ್ತೆ, ಅದನ್ನು ಬರೋದಿಲ್ಲ. ಜ್ಞಾನಿಗಳಿಗೆ ಗ್ಲಾಸ್ ತೆಗೆದಾಗ ತೆಗೆದು ಬಿಡ್ತಾರೋ, ಆದರೆ ಅಭಿಮಾನ ಬಿಟ್ಟು ನೋಡೋಕ್ಕೆ ಬರುತ್ತೆ ಅವ್ರಿಗೆ. ಅದ್ರ ಯಾವಾಗಲೂ ಕೂಡ ಆ ಸ್ಥಿತಿಯಲ್ಲಿದ್ದಾಗ ಸುಲಭ. ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಅಷ್ಟೇ, ತೆಗೆದು ಹಾಕ್ಕೊಳ್ಳೋಕೆ ಮಾಡಿರ್ತಾರೆ, ಫಿಕ್ಸ್ ಮಾಡಿಬಿಡ್ತಾರೆ. ಅವಾಗ ಕಷ್ಟ. ಫಿಕ್ಸ್ ಮಾಡಿದಾಗ ಯಾರು ತೆಗಿಬೇಕು? ಮತ್ತೆ ಅದನ್ನು ಡಾಕ್ಟ್ರ್ ಹತ್ರ ಹೋಗ್ಬೇಕು. ಇದೇ ಮಾಡಿದ್ರೆ ತಾನೇ ಮಾಡ್ಕೊಂಡ್ಬಿಡ್ತಾರೆ. ಛೇ ಸಾಕ್ಷಿ ಅರ್ಥ ಆಗಿಲ್ಲ ಅಂತ ಅರ್ಥ ಆಗಲ್ಲ. ಸಾಕ್ಷಿ ಏನು ಮಾಡುತ್ತಾರೆ? ಗ್ರಾಹಕ ರಿಸೀವೇ ಮಾಡಲ್ಲ. ನೀವು ರಾಂಗ್ ನಂಬರ್ ಕೊಡ್ತೀರಿ, ಓಪನ್ನೇ ಆಗಲ್ಲ ಅದು ಅಷ್ಟೇ. ರೈಟ್ ನಂಬರ್ ಕೊಟ್ಟರೆ ಸ್ವತಸ್ತ್ವ ಓಪನ್ ಆಗುತ್ತೆ ಅಷ್ಟೇ. ಓಪನ್ ಆಗಲ್ಲ ಅದು. ಓಪನ್ ಮಾಡಿದ್ರೆ ನೀವು ಅನೌನ್ಸೇನು ಮಾಡಲ್ಲ ಅದು. ರಿಜೆಕ್ಟ್ ಮಾಡುತ್ತೆ ಅಷ್ಟೇ. ಸಾಕ್ಷಿ ರಿಜೆಕ್ಟ್ ಮಾಡುತ್ತೆ. ಮತ್ತೆ ತಪ್ಪಾಯ್ತು. ಮನಸ್ಸಿಗೆ ಆ ಕೆಪ್ಯಾಸಿಟಿನೇ ಇಲ್ಲ, ನಿಶ್ಚಯ ಮಾಡೋ ಕೆಪ್ಯಾಸಿಟಿ ಇರೋದು ಸಾಕ್ಷಿಗಿರೋದು. ಸಾಕ್ಷಿ ಆಗೋದು ಅವಸರಪಟ್ಟು ಏನು ತಿಳ್ಕೊಂಡ್ಬಿಡ್ತೀವಿ, ಅದನ್ನು ಸಾಕ್ಷಿ ಜ್ಞಾನ ಅಂತ ಅಂದ್ಕೊಂಡ್ಬಿಡ್ತೀವಿ. ಸಾಕ್ಷಿ ಜ್ಞಾನ ಅಲ್ಲ ಅದು. ಮೋಸೋದ ಪ್ರತಿ ಸಮಯದಲ್ಲೂ ಕೂಡ ಅವಸರಕ್ಕೆ ಏನು ಮಾಡ್ತಾನೆ ಗೊತ್ತಾ? ಅದು ಬೆಳ್ಳಿನೇ ಬೆಡಿಗಿಸ್ಕೊಟ್ಬಿಡ್ತೇನೆ, ಹಾಗೆ ಹೀಗೆ 10,000 ಏನೋ ಬಾಯಿ ಬಂದೇ ಮಾತಾಡ್ತಾ ಇರ್ತಾನೆ. ಎಲ್ಲ ಏನದು? ಎಲ್ಲ ಕೂಡ ಪ್ರತಿಷ್ಠೆಯಿಂದ ಮಾತಾಡ್ತಾರೆ. ಸಾಕ್ಷಿ ಮಾತುಗಳಲ್ಲ ಅದು. ಅದು ಸಾಕ್ಷಿ ಮಾತು ಹೇಗೆ ಮಾತಾಡುತ್ತದು? ಸಾಕ್ಷಿಯಷ್ಟು ಪ್ರಾಮಾಣಿಕ ವಸ್ತು ಎರಡೇ, ವೇದ ಸಾಕ್ಷಿ. ಎಷ್ಟೋ ಕಡೆ ಹೇಳ್ತಾರೆ ಸಾಕ್ಷಿ ಹೇಗೆ ವೇದ ಇದ್ದಾಗೆ, ವೇದ ಹೇಗೆ ಸಾಕ್ಷಿ ಇದ್ದಾಗೆ ಅಂತ ಹೇಳ್ತಾರೆ. ಅಷ್ಟು ಇಬ್ಬರಿಗೂ ದೋಷ ಇಲ್ಲ. ನಿರ್ದೋಷತ್ವ ಅಂಬೋದು ಕಾಮನ್ ಫ್ಯಾಕ್ಟ್ರು. ಅದಕ್ಕೆ ಎಲ್ಲೆಲ್ಲಿ ತಪ್ಪು ಹೇಳ್ತೇವೆ ಅವಸರಪಟ್ಟು ಮಾಡಿದ ತಪ್ಪುಗಳೇ ಹೊರತು ಅದು ವಸ್ತುಸ್ಥಿತಿಯಲ್ಲಿ ಸಾಕ್ಷಿ ಗ್ರಹಣ ಮಾಡಿಲ್ಲ. ಅದನ್ನು ಸಾಕ್ಷಿ ಗ್ರಹಣ ಕೆಲವು ಮಾಡಿಬಿಟ್ಟಿದೆ. ಇಲ್ಲ ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಸಾಕ್ಷಿ ಎಲ್ಲಿ ಗ್ರಹಣ ಮಾಡಿದೆ ತೋರಿಸ್ತಾರೆ ಒಂದು ಜಾಗನ ನೋಡಿ, ಮುಂದೆ ಬರುತ್ತೆ. ಈಗ ಉತ್ಸರ್ಗತೋಪಿ ಯತ್ಪ್ರಾಪ್ತಂ ಅಪವಾದ ವಿವರ್ಜಿತಂ ವ್ಯಭಿಚಾರ್ಯ ಅಪವಾದೇನ ಮಾನಮೇವ ಭವಿಷ್ಯತಿ. ಉತ್ಸರ್ಗತ ಅಂದರೆ ಆ್ಯಸ್ ಅ ರೂಲ್ ಅಂತ ಅರ್ಥ. ಉತ್ಸರ್ಗತಃ ಆ್ಯಸ್ ಅ ರೂಲ್ ಯಾವುದು ಸರಿಯಾಗಿ ಬಂದಿದೆ, ಎಲ್ಲಿ ವ್ಯಭಿಚಾರ ಕಂಡಿಲ್ಲ, ನಿಜವಾದ ಅರ್ಥದಲ್ಲಿ ಅದನ್ನು ಮಾನಮೇವ ಭವಿಷ್ಯತಿ, ಸಾಕ್ಷ್ಯ ಒಪ್ಪಿಕೊಳ್ಳುತ್ತೆ, ಪ್ರಮಾಣ ಆಗೇ ಆಗುತ್ತೆ. ಅಥೋ ಹಿ ಭೋಜನಾದೀನ ಇಷ್ಟಸಾಧನತ ಅನುಮಾ ಮಾನಂ ವ್ಯವಹೃತವು ನಿತ್ಯಂ. ಭೋಜನ ಅನ್ನೋದು ಇಷ್ಟ ಸಾಧನ. ಹೇಗೆ ಗೊತ್ತಾಯಿತು? ಸಾಕ್ಷಿ ಒಪ್ಕೊಂಡಿದೆ, ಗೊತ್ತಾಯ್ತಾ? ಸಾಕ್ಷಿ ಒಪ್ಕೊಂಡಿದ್ದರಿಂದಾನೇ ಅಲ್ಲಿ ಮೋಸ ಆಗಲಿಲ್ಲ. ಈಗ ಎಲ್ಲಿವರೆಗೂ ಮೋಸ ಆಗ್ಬೋದು ನಿಮಗೆ? ಸಾಕ್ಷಿ ಗ್ರಹಣ ಮಾಡೋವರೆಗೂ ಕೂಡ. ಸಾಕ್ಷಿ ಗ್ರಹಣ ಯಾವಾಗ ಮಾಡುತ್ತೆ ಹೇಳಿಲ್ಲ. ಯಾವುದೋ ಟಿಕೆಟ್ ತೊಗೊಂಡ ನೂರಾರು ರೈಲುಗಳು ಒಂದು ರೈಲು ಹಚ್ಕೊಂಡ್ಬಿಟ್ಟ, ಯಾರು ಹಚ್ಚಿ ಹೋಗ್ಬಿಟ್ಟ ಬಂದೊಂದು ಜೊತೆಗೆ. ಇವರು ಆಮೇಲೆ ಡೌಟ್ಸ್ ಶುರುವಾಯಿತು, ಯಾವರಿಗೆ ಹೋಗುತ್ತೋ ಏನೋ, ಎಲ್ಲಿ ಹೋಗುತ್ತೋ ಏನೋ ಅಂತೇಳಿ. ಬೈತು ನಿದ್ದೆನೇ ಮಾಡೋದು ಬಂದಾಗೆಲ್ಲ ಸ್ಟೇಷನ್ ನೋಡ್ತಿರೋದೇ ಕೆಲಸ ಯಾವುದು ಬಂತು ಅಂತೇಳಿ. ಡೌಟ್ ಇಲ್ಲಿವರೆಗೂ ಬಂತು, ಕೊನೆಯೇ ತಾನು ಊರೇ ಬಂದುಬಿಡ್ತು. ಈಗ ಡೌಟ್ ಇದೆಯಾ? ಈಗ ಹೌದು, ಮನೆ ಬಂದು ಮನೆಯನ್ನೆಲ್ಲ ನೋಡಿಬಿಟ್ಟಿದ್ದಾನೆ. ಇನ್ನೂ ನಾನು ಹತ್ಕೊಂಡ್ಬಂದರೆ ಇಲ್ಲಿ ಕರೆಕ್ಟಾ ಸ್ವಲ್ಪ ಅಂತ ಅನಿಸುತ್ತಾ? ಮುಗಿದೋಯ್ತು, ಎಂಡ್ ಆಯ್ತು ಅಲ್ಲಿಗೆ. ಎಲ್ಲಿವರೆಗೂ ಆ ರೀತಿ ವಾದ ಮಾಡ್ಬೋದು ಅವನು? ನಿಶ್ಚಾಯಕ ಪ್ರಮಾಣ ಒಂದು ಬೇಕು. ಆ ಸಾಕ್ಷಿ ಗ್ರಹಣ ಮಾಡುತ್ತೆ, ನಿಶ್ಚಾಯ ಪ್ರಮಾಣ ಹೌದು ಅಂತ ಹೇಳುತ್ತೆ. ಇದು ಗ್ಯಾರಂಟಿ. ಇವು ತನ್ನ ಮನೆಯೇ ಸುಧಾಬ್ರಿಗಾಗಿದ್ದ ಹಾಗೇ ವಾಪಸ್ ಬಂದ, ನೋಡಿದಾಗ ಗಾಬರಿ ಆಯ್ತು, ಎಲ್ಲ ಸುಕ್ಕಾಬಿಟ್ಟು ಚೇಂಜ್ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಏನು ನೋಡ್ತಾರೆ ಹೆಂಡ್ತಿ ಬದಲು, ಓ ಗೊತ್ತು ನನ್ನ ಮನೇನೆ ಅಂತ ಗೊತ್ತಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಸಾಕ್ಷಿ ಹೇಗೆ ವರ್ಕ್ ಮಾಡುತ್ತೆ ನೋಡಬೇಕಾದ್ರೆ. ಬೇರೆ ಕಡೆ ಮೋಸ, ಅಲ್ಲಿ ಮೋಸ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನಂ ವ್ಯವಹೃತವು ನಿತ್ಯಂ ವ್ಯಭಿಚಾರೋ ಹಿ ತತ್ರ ಚ. ಎಲ್ಲಿ ವ್ಯವಹಾರದಲ್ಲಿ ವ್ಯಭಿಚಾರ ಬರುತ್ತೆ, ಅದು ಸಾಕ್ಷಿ ಗ್ರಹಣ ಮಾಡಿದಾಗ ಅದು ಬರೋದಿಲ್ಲ. ವ್ಯಾಪ್ತತ್ವೇ ವ್ಯಾಶ್ರಯತ್ವಂತೂ ಕಥಮೇವ ಹಿ ದೂಷಣಂ. ಇಷ್ಟಲ್ಲಿ ಯಾತಕ್ಕೆ ಹೇಳಿದ್ರಿ? ಈಗ ಯಾತಕ್ಕೆ ಹೇಳಿದರು? ಆಶ್ರಯ ಸಿದ್ಧಿ ಮೊದಲಾದವುಗಳು ದೋಷ ಕಡೆ ಆದರೂ ಎಲ್ಲ ಕಡೆ ದೋಷ ಆಗಬೇಕಾಗಿಲ್ಲ. ವ್ಯಾಪ್ತವು ಸತ್ಯಾಂ ಕಥಂಚನ. ವ್ಯಾಪ್ತಿ ಸರಿ ಇದ್ದರೆ ಅವು ದೋಷ ಇಲ್ಲ.
ಗೊತ್ತಾಯ್ತಾ ಅಂತ ಹೇಳಿದ್ರೆ ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ರೋಹಿಣ್ಯುದಯ ಆಸನ್ನ ಕೃತ್ತಿಕಾಭ್ಯುಜಿತ ಯತಃ ಯುಕ್ತೇಸ್ತೆ ಸಾಧನಂ ನೋ ಕಿಂ ನಹಿ ಆಗ್ನೇಯವಾತ್ರ ಸಾಧಿಕಾ. ರೋಹಿಣ್ಯುದಯ ಆಸನ್ನ ಕೃತ್ತಿಕಾ ಅಭ್ಯುಜಿತ ಯತಃ ಇತ್ಯುಕ್ತೆ ಸಾಧನಂ ನೋ ಕಿಂ. ನಾವು ನಕ್ಷತ್ರ ನೋಡಿದವನು, ರೋಹಿಣಿ ನಕ್ಷತ್ರ ಕೃತ್ತಿಕಾ ನಕ್ಷತ್ರ, ಒಂದು ನಿಯಮ ಇದೆಯಂತೆ. ರೋಹಿಣಿ ನಕ್ಷತ್ರ ಕಂಡಾಗ ಏನಾಗಿರು ಕೃತ್ತಿಕಾರು ಬಂದಿರಬೇಕು ಜೊತೆ ಅಂತ ಮಾಡ್ತಾನೆ. ಯಾರು ಕೃತ್ತಿಕಾ ನೋಡಿಲ್ಲ, ಅವನು ನೋಡ್ತಾ ಇದ್ದು ಒಂದನ್ನೇ ಗ್ಯಾರಂಟಿ. ಕೆಲಸಕ್ಕೆ ಇಬ್ಬರು ಬಂದರೆ ಇವ್ರು ಬಂದರೆ ಅವ್ರು ಬಂದರು ಅಂತಲೇ ಅರ್ಥ. ಅವ್ರು ನೋಡ್ದೇ ಹೇಳ್ಬಿಡ್ತಾರೆ ಅವ್ರ ಜೊತೆ ಬಂದಿರ್ತಾರೆ ಬಿಡಿ ಅಂತೇಳಿ. ಆ ರೀತಿಯಲ್ಲಿ ವ್ಯಾಪ್ತಿ ಇದೆ. ಈಗ ಅದು ವ್ಯಾಪ್ತಿ ಇದ್ದ ಕಾಲಕ್ಕೆ ಏನು ಮಾಡಬಾರ್ದು, ಆ್ಯಕ್ಚುಲಿ ರೋಹಿಣಿಯಲ್ಲಿ ಇದೆಯಲ್ಲಿ ನೋಡೋದಕ್ಕೆ ನಕ್ಷತ್ರಗಳೇ ಬೇರೆ, ಅರ್ಥಾತ್ ಸಂಬಂಧ ಇಲ್ಲ. ಅವಾಗೇನು ಹೇಳಬೇಕು, ಅಲ್ಲಯ್ಯ ರೋಹಿಣಿ ಉದಯವಾದರೆ ರೋಹಿಣಿ ಉದಯ ಆಯಿತು ಅಂತೇಳಿ ಕೃತಿಕ ಹೇಗಾಗುತ್ತೆ ಅಂತ ಕೇಳ್ತಾನೋ. ಅರ್ಥ ಆಯ್ತು. ಹೇಗೆ ಅದೇ ಅವಾಗ ಕೇಳಿದ್ದು ಸೇತಕೇತು. ಒಂದು ವಿಷಯ ಗೊತ್ತಾದರೆ ಒಂದು ವಿಷಯ ಗೊತ್ತಾಗುತ್ತೆ, ಎಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಕೇಳಿದ್ನಲ್ಲ ಹಾಗೆ. ಅರ್ಥ ಆಯ್ತಾ? ಯಾಕೆ ಗೊತ್ತಾಯ್ತು ಇಲ್ಲೀಗ? ಆ ವ್ಯಾಪ್ತಿ ಇದೆ, ಆ ವ್ಯಾಪ್ತಿ ಗೊತ್ತಿದ್ದವ್ರಿಗೆ ಅರ್ಥ ಆಗುತ್ತೆ. ಓಹೋ ರೋಹಿಣಿ ನಕ್ಷತ್ರ ಬಂದು ಅದು ಒಂದಿರಲೇಬೇಕು. ಈ ವ್ಯಾಪ್ತಿ ಗೊತ್ತಿದ್ದವ್ರಿಗೆ ಉಳಿದವ್ರಿಗೆ ಅರ್ಥ ಆಗಲ್ಲ ಅದು. ಈ ರೀತಿ ವ್ಯಾಪ್ತಿ ಇರೋದರಿಂದ ಏನು ಹೇಳಬಾರ್ದು ನೀನೀಗ, ಆಶ್ರಯ ಸಿದ್ಧಿ ಮೊದಲಾದವುಗಳನ್ನು ಯಾವಾಗಲೂ ದೋಷ ಅಂತ ಕರೀಲಿಕ್ಕೆ ಹೋಗಬೇಡ. ಒಟ್ಟು ಹೇಳಬೇಕಾದ್ರೆ ವ್ಯಾಪ್ತಿ ಇಲ್ಲ ಆ ದೋಷ ಹೇಳು, ವ್ಯಾಪ್ತಿ ದೋಷ ಹೇಳು. ಸಿದ್ಧಿ ಇಲ್ಲ, ಅಲ್ಲಿ ಧೂಮನೇ ಇಲ್ಲ ಅಂತ ಹೇಳು, ಅದು ಕರೆಕ್ಟ್. ಇವು ನಿಜವಾದ ದೋಷಗಳು. ಉಳಿದೆಲ್ಲ ಏನವು ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಬೇಕು. ಕೆಲವು ದೋಷ ಆಗೋದೇ ಇಲ್ಲವು, ಅಂತರ್ಭಾವ ಮಾಡೋಕ್ಕೆ ಬರುತ್ತೆ. ಕೆಲಸ ಅಲ್ಲ, ದೋಷಗಳೇ ಅಲ್ಲೇ ಅಲ್ಲ. ಅದರಿಂದಾಗಿಯೇ ಅದನ್ನು ತಿಳ್ಕೊಳ್ಳೋಕೆ ಕಾರಣ ಇಲ್ಲ. ಇಷ್ಟೆಲ್ಲ ಪ್ರಮಾಣದ ಅನಾಲಿಸಿಸ್ ಇದು. ಆಚಾರ್ಯದೆಲ್ಲ ಪ್ರಮಾಣ ಲಕ್ಷಣದಲ್ಲಿ ಹೇಳಲಿಲ್ಲ, ಸುಮ್ಮನೆ ಒಂದು ನಿಯಮ ಹೇಳಿಬಿಟ್ಟಿದ್ದಾರೆ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಡಿಟೇಲಾಗಿ ಹೇಳ್ತಾರೆ. ಯಾಕೆ ಅದು ಬಿಗಿನರ್ಸಿಗೆ ಬರ್ತಿತ್ತು ಫಸ್ಟು, ಅಲ್ಲೇ ಕನ್ಫ್ಯೂಸ್ ಆಗಬಾರ್ದು ಅವರಿಗೆ. ಇಲ್ಲಿ ಪೂರ್ತಿಯಾಗಿ ಬಿಡಿಸಿಡ್ತಾರೆ. ಇಷ್ಟು ಸೇರಿಸಿ ಓದಿಬಿಟ್ಟಾಗ ಅದು ಸೂಪರ್ ತರ್ಕಶಾಸ್ತ್ರ ಆಗ್ತದೆ. ನಚ ಆಗ್ನೇಯ ಮಾತ್ರ ಸಾಧಿಕ. ಮುಂದೆ ಹೇಳ್ತಾರೆ, ಅಸಿದ್ಧಿ ಸಾಧನೆ ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ಯದಿ ವಿದ್ಯತೆ ಅನ್ಯತ್ ಸದಸತೋರ್ವಿಶ್ವಂ ಇತಿ ಚ ವ್ಯಾಹತೆ ರಮಾ. ಹಾಗಿದ್ದರೆ ನೀವೇನು ಹೇಳ್ತೀರಿ? ಸತತಃ ಅನ್ಯತ್ ವಿಶ್ವಂ. ವಿಶ್ವ ಅಂದರೆ ಜಗತ್ತು, ಸತ್ತು ಮತ್ತು ಅಸತ್ತುಗಳಿಂದ ವಿಲಕ್ಷಣ ಅಂತ ಹೇಳ್ತೀಯಲ್ಲ, ಇದ್ರ ಒಪ್ಲಕ್ಕಾಗೋದಿಲ್ಲ. ಯಾತಕ್ಕೆ? ವ್ಯಾಹತಿ. ಯಾಕೆ ಸದಸದ್ವಿಲಕ್ಷಣ ಆಗಲಿಕ್ಕೆ ಸಾಧ್ಯ ಯಾಕಿಲ್ಲ ಅಂದರೆ, ಒಂದು ಒಟ್ಟು ಸತ್ತಿರುತ್ತೆ, ಓಕೆ, ಅಸತ್ತಿರುತ್ತೆ, ಅದು ಸರಿಯೇ. ಸದಸತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಕಾಂಟ್ರಡಿಕ್ಷನ್. ಸದಸತ್ತೇ ಒಂದು ಅವ್ರು ಒಪ್ತಾರೆ, ಸದಸತ್ತು ಒಂದಾಗೋದಿಲ್ಲ ಅಂತೇಳಿ. ಸದಸತ್ತೆ ಒಂದಾಗದೆ ಹೋದಾಗ ಸದಸ ವಿಲಕ್ಷಣೆ ಹೇಗೆ ಬರುತ್ತೆ? ಹಾಗಿದ್ರೆ ಗೊತ್ತಾ, 4ನೇ ಫ್ಲೋರೇ ಇಲ್ಲ, 4ನೇ ಫ್ಲೋರ್ ಎಲ್ಲಿಂದ ಬರುತ್ತೆ ನಿನಗೀಗ? ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಎಂಥದ್ದಿದು? ವ್ಯಾಹತಿ ಇದೆ. ನೋಡೋದಕ್ಕೆ ಸರಿ ಕಾಣಿಸುತ್ತೆ, ವ್ಯಾಹತಿ ಇದೆ. ಆದರೆ ಅಲ್ಲಿ ತಪ್ಪು ಕಾಣಿಸುತ್ತೆ, ವ್ಯಾಪ್ತಿ ಇದೆ. ಆದ್ದರಿಂದ ಮೆಕ್ಯಾನಿಕಲಿ ತೀರ್ಮಾನ ಮಾಡಬೇಡ ಅಂಥೇಳಿ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಇವರದೇ ದೃಷ್ಟಾಂತ ಕೊಟ್ಟು, ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ ಯದಿ ವಿದ್ಯತೆ. ಅದೇ ರೀತಿ ಸಿದ್ಧ ಸಾಧನ ಅಸಿದ್ಧ ಸಾಧನ ಅಂತ ಹೇಳಿಟ್ಕೊಟ್ರಿ. ಈಗ ಒಂದು ದೃಷ್ಟಿಯಿಂದ ಸಿದ್ಧ ಸಾಧನ ದೋಷದ ಗುಣನೋ ಎಲ್ಲಿ ಹೇಳ್ತಾರೆ? ಅದನ್ನು ಮಾಯಾವಾದಗಳು ಹೇಳ್ತಾರೆ. ಇದು ದೀವೈಕ್ಯ ಸಿದ್ಧನೋ ಅಸಿದ್ಧನೋ. ಸಿದ್ಧವಾಗಿದ್ದರೆ ಸಾಧನೆ ಮಾಡಿದ್ರೆ ಸಿದ್ಧ ಸಾಧನ ದೋಷ, ಅಸಿದ್ಧವಾದ ಸಾಧನೆ ಮಾಡಿದ್ರೆ ಇಲ್ಲದ ಹೇಳ್ತೀವಿ ಅದೊಂದು ದೋಷನೇ ಅಂತ ಹೇಳಿದ್ರು. ಅಲ್ಲಿ ಉತ್ತರ ಕೊಡ್ತಾರಾಗ ಸಿದ್ಧ ಸಾಧನ ಅಂಬೋದು ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದೋಷ ಅಲ್ಲ. ಅದು ನೀವೆಲ್ಲ ಎಲ್ಲಿ ಕೂತಿದ್ದೀರಿ, ನಿಮಗೆಲ್ಲರಿಗೂ ಗೊತ್ತು. ಆದರೆ ಹೇಳೋದಕ್ಕೊಂದು ಕಾರಣ ಇದೆ. ಈಗ ಅದನ್ನ ಇನ್ನೊಂದಕ್ಕೆ ಅಪ್ಲೈ ಮಾಡ್ತಾನೆ. 4×4=16 ಅಂತ ಹೇಳಿದ. ಮಗಿ ಹೇಳಕ್ಕೆ ಬಂದ್ರಲ್ಲ ಅಂತ ಕೇಳಿದರೆ ಅಪ್ಲೈ ಮಾಡಬೇಕಾಗಿದೆ, ದೋಷ ಆಗಲಿಲ್ಲ. ಗೊತ್ತಾಯ್ತಾ? ಸಿದ್ಧ ಸಾಧನ ಒಂದು ಅಪ್ರಾಮಾಣ್ಯಕ್ಕೆ ಕಾರಣ ಅಲ್ಲ, ಸರಿ ತಿಳ್ಕೊಬೇಕು. ಯಾವುದಕ್ಕೆ ಕಾರಣ? ಸಿದ್ಧ ಸಾಧನ. ಮತ್ತೆ ಹೇಳಿದ್ರೆ ಏನಂತ ಹೇಳ್ತಾರೆ ಅದಕ್ಕೆ? 20 ಸತ್ತು ಹೇಳಿದರೆ ಒಂದು ಸತ್ಯದ 20 ಸತ್ತು ಹೇಳಿದರೆ ಸುಳ್ಳಾಗಿ ಬಿಡೋದಿಲ್ಲ. ಏನಾಗುತ್ತೆ? ಏನು ದೋಷ ಹೇಳಬೇಕು ಹೇಳಿ ಅದಕ್ಕೆ? ಪುನರುಕ್ತಿ ಕೂಡ ದೋಷ ಯಾಕಾಗಬೇಕು? ಬನ್ನಿ ಪುನರುಕ್ತಿರ ವಾಪಸ್ ಹೋಗ್ಬಿಡ್ತೀರಿ ಅಂದರೆ ಬನ್ನಿ ಅಂತ ಕರೆದು ಬಂದಷ್ಟ. ನೀವು ಬನ್ನಿ ಅಂದರೆ ಬರ್ತಿದ್ರಿ, ಬನ್ನಿ ಅಂದ್ರಲ್ಲ, ದೋಷ ಅದು, ವಾಪಸ್ ಹೋಗ್ತೀರಿ. ಯಾರು ಹೋಗ್ತಾರಾ? ಮತ್ತು ಪುನರುಕ್ತಿ ಏನು ದೋಷ ಹೇಳಬೇಕು? ಪುನರುಕ್ತಿ ಎಂಬುದು ಕೂಡ ಅಪ್ರಮಾಣ ಅಲ್ಲ. ಅದೇ ರೀತಿ ಸಿದ್ಧಸಾರದ ಅಪ್ರಮಾಣ ಅಲ್ಲ. ಇವೆಲ್ಲ ಸರಿಯಾಗಿ ತಿಳ್ಕೊಬೇಕು. ಬೇರೆ ಖಂಡನೆ ಮಾಡೋಕ್ಕಾರೆ ಹೇಳಿ ಆಗಿದೆ ಅದನ್ನು, ಯಾಕೆಂದರೆ ಅವ್ರು ಒಪ್ತಾರ ಆದ್ದರಿಂದ ಹೇಳಿದ್ದಾರೆ. ನಿಜವಾದ ಅರ್ಥದಲ್ಲಿ ಸಿದ್ಧಸಾರ ದೋಷ ಆಗಬೇಕಾಗಿಲ್ಲ. ಯಾವ ದೋಷ ಆಗೋದಿಲ್ಲ. ಅದು ಏನಾಗುತ್ತೆ ಗೊತ್ತು? ಹೇಳಿದ್ದೇ ಹೇಳ್ತಾರಲ್ಲ,
ಯೂಸ್ಲೆಸ್ ಅಂತಾರೆ ಹೊರತು ಎಲ್ಲ ಅಪ್ರಾಮಾಣಿಕ ಬೇರೆ, ಅನುಪಾದೇಯ ಬೇರೆ. ಅಲ್ಲಿ ಹೋಗಬೇಡಿ, ಹೇಳಿದ್ದೇ ಹೇಳ್ತಾರೆ ಅವ್ರು, ಯಾಕೆ ಹೋಗ್ತೀರಿ? ಹೇಳಿದ್ದೇ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂತ ಆಗಲಿಲ್ಲ, ನಮ್ಗೆ ಉಪಯೋಗ ಆಗೋಲ್ಲ ಅಂತ ಅರ್ಥ ಅಷ್ಟೇ ಹೊರತು ಅದು ಅಪ್ರಮಾಣ ಆಗೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅವರಿಗೆ. ಈ ಕಂಬಳಿಯಲ್ಲಿ ಎಷ್ಟು ಕೂದಲಿದೆ ಎಣಿಸಿ ಹೇಳಿದ, ಆದರೆ ಏನು ಹೇಳಿದ್ರೆ ಅದನ್ನು ಅವ್ರು ಹೇಳಿದ್ದೆ, ಅದು ತಪ್ಪು ಹೇಳಿದ ಸರಿ ಹೇಳಿದ ಎರೆ ಇರಲಿ ಪ್ರಯೋಜನ ಇಲ್ಲ. ಯಾಕೆಂದರೆ ಅದು ಸರಿ ಇದ್ದರೂ ಅಷ್ಟೇ, ಸ್ವಲ್ಪ ತಪ್ಪಿದ್ರೂ ಅಷ್ಟೇ. ಅರ್ಥ ಆಯ್ತಾ? ಅದು ವೇಸ್ಟ್, ಅದು ಅಪ್ರಮಾಣ ಅಲ್ಲ. ಭಾರಿ ಕಷ್ಟಪಟ್ಟು ಕರೆಕ್ಟ್ ಒಬ್ಬನು ಹೇಳಿದ, ಪಾಪ ಸಿಕ್ಕಾಬಟ್ಟೆ ಟೈಮ್ ತೊಗೊಂಡು ಹೇಳಿದ, ಹೇಗೋ ಮಾಡಿ ಹೇಳಿಬಿಟ್ಟ. ಆದರೂ ದಡ್ಡ ಅಂತ ಕರೆದ್ರು ಕೊನೆಗೆ ಅವನ್ನ. ಯಾಕೆ ಈ ಏನು ಒಂದೆರಡು ಹೆಚ್ಚಿಗೆ ಏನು ತಲೆ ಹೋಗ್ತಿದ್ದೀರಿ ಬಿಡು ಆ ಕಡೆ. ಈ ₹1 ನೋಟ್ಗಳೆಲ್ಲ ಕೊಟ್ಟಾಗ ಯಾರು ಸೀರಿಯಸ್ ಆಗಿ ಎಡ್ಸಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ₹100 ಕಟ್ಟಿಕೊಟ್ಟು ಎಷ್ಟು ಬೆಚ್ಚ ಆಗ್ಬೋದು? ಆದರೆ ₹50 ಹೋಗ್ಬೋದು ಬೇಕಾದ್ರೆ, ಹಬ್ಬ ಅಂತ ಕೇಳಿದ್ದಾರೆ. ಪರ್ತು ಇದು 0 ಆದರೂ ಕೂಡ ₹100 ಹೋದ್ರೂ ಲಾಸ್ ಇಲ್ಲ ಅವರಿಗೆ. ಬೆಚ್ಚ ಈಗಿನ ಕಾಲಕ್ಕೆ ಲಾಸೇ ಅಲ್ಲ ಅದು. ಆದರೆ ಅದೇ 2-2 ಸಾವಿರ ಎಣಿಸ್ಬೇಕಾದ್ರೆ ಒಂದು ಹೋದ್ರೂ ಬಜೀತಾಗತ್ತೆ ಅವ್ರಿಗೆ. ಅದಕ್ಕೆ ದೇವ್ರ ಬಗ್ಗೆ ಲೆಕ್ಕ ಹಾಕಬೇಕಾದ್ರೆ ಚೂರು ಕೂಡ ತಪ್ಪಾಗಬಾರ್ದು. ಅದಕ್ಕೆ ಅನ್ನದ ನಮಸ್ಗೆ ಹೋಗ್ತಾರೆ ತಪ್ಪಾಗಿಬಿಟ್ರೆ. ಅಲ್ಲಿ ಹಾಗಲ್ಲ, ಸಣ್ಣ ಪುಟ್ಟ ಇದೆ ಹೋದ್ರೆ ಹೋಗ್ಬಿಡು ಅಂತ ಹೇಳ್ಬಿಡೋದು. ಅದಕ್ಕೋಸ್ಕರ ತಾರತಮ್ಯ ಬೇಕು, ವಿವೇಕ ಬೇಕು. ಸಿದ್ಧಸಾರಥ ಅಪ್ರಾಮಾಣ್ಯ ಹೇತು ಅಲ್ಲ, ಅದು ಅನುಪಾದೇಯತ ಕಾರಣ ಆಗುತ್ತೆ ಹೊರತು ಇದಕ್ಕೆ ಕಾರಣ ಆಗೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ವ್ಯವಸ್ಥೆ ಯಾರು ಅವ್ರಿಗೆ ಅರ್ಥನೇ ಆಗಲಿಲ್ಲ, ಸುಮ್ಮನೆ ಮೆಕ್ಯಾನಿಕಲೇ ಹೇಳ್ಕೊತಾ ಹೊರಟ್ಬಿಟ್ರು. ಎಲ್ಲ ಆಚಾರ ಬಿಡಿಸ್ತಾ ಬಂದಿರೋದಲ್ಲ. ನಾವು ಹೇಳಿದ್ದನ್ನು ಪುನರುಕ್ತಿ ಹೇಳಿದ್ದನ್ನು ತಪ್ಪಲ್ಲ ಅಂತ ಹೇಳ್ತೇವೆ, ಆದರೂ ಕೂಡ ಒಪ್ಪೋದಿಲ್ಲ. ಯಾತಕ್ಕೆ? ಗೊತ್ತಾಗಲಿಲ್ಲ, ಅಪ್ರಮಾಣ ಅಂತ ಶುರು ಮಾಡಿಬಿಟ್ರು. ಅಲ್ಲ, ಅದು ಅನುಪಾದೇಯ ಆಗುತ್ತೆ ಹೊರತು ಏನಾಗೋದಿಲ್ಲ, ಅಪ್ರಮಾಣ ಆಗೋದಿಲ್ಲ. ನಮಗೆ ಯಾವುದು ಬರೀ ಪ್ರಮಾಣ ಆದ ಮಾತ್ರಕ್ಕೆ ನಾವು ಅನುಸರಣೆ ಮಾಡಬೇಕಾಗಿಲ್ಲ. ಬರೀ ಪ್ರಮಾಣ ಅಂಥೇಳಿ ಉದಾಹರಣೆ ಏನು ಮಾಡಿದ್ರಪ್ಪ, ಲಿಕ್ಕರ್ ಶಾಪ್ ಇದಾದರು ಎಲ್ಲ ಬೆಲೆ ರೆಡಿ ಕಡಿಮೆ ಮಾಡಿಬಿಟ್ರು 50%. ನಮಗೆ ಏನು ಉಪಯೋಗದಿಂದ 100% ಜಾಸ್ತಿ ಮಾಡಿದ್ರು ಅಷ್ಟೇ, ಕಡಿಮೆ ಮಾಡಿದ್ರು ಅಷ್ಟೇ. ಯಾತಕ್ಕೆ? ನಮ್ಗೆ ಬೇಕೇ ಇಲ್ಲ. ಬಟ್ ಅದು ಪ್ರಮಾಣ ಏನಲ್ಲ ಅಂತಲ್ಲ, ತೊಗೊಳ್ಳೋರಿಗೆ ಉಪಯೋಗ ಆಗುತ್ತೆ ಅಷ್ಟೆ, ನಮಗೆಲ್ಲ ಉಪಯೋಗ ಇಲ್ಲ ಅದರಿಂದ. ಗೊತ್ತಾಯ್ತಾ? ಆದರೆ ಶಶಿವಿಷಾಣದಿಂದ ವಸ್ತು ಮಾಡಿದರು ಅಂತ, ಇದು ಸುಳ್ಳಿದೆ. ಯಾಕೆ? ಅದು ಬೇಕೋ ಬೇಡ ಪ್ರಶ್ನೆ ಇಲ್ಲ, ವಸ್ತುನೇ ಇಲ್ಲ. ಫಸ್ಟು ವಸ್ತುನೇ ಇಲ್ಲ ಅನ್ನೋ ವಿಚಾರ ಪ್ರಶ್ನೆ ಬಂದಾಗ ಪ್ರಮಾಣದ ಬಗ್ಗೆ ಮಾತಾಡ್ತಾರೆ. ಉಪಯೋಗ ಇದೆಲ್ಲ ಪ್ರಶ್ನೆ ಬಂದಾಗ ಉಪಾದೇಯತ ಮಾತಾಡ್ತಾರೆ. ಈ ವ್ಯತ್ಯಾಸ ಎಲ್ಲ ಆಚಾರ್ಯ ತೋರಿಸಿದರು. ಇವತ್ತು ಲೌಕಿಕ ಅಪ್ರಮಾಣನ ಅಲ್ಲ, ಬಟ್ ಅನುಪಾದೇಯ. ಯಾತಕ್ಕೆ? ಮೋಕ್ಷಕ್ಕೆ ಹೋಗೋದ್ರೆ ಅನುಪಾದೇಯ. ಬಸ್ ಅಷ್ಟು ಬಸ್ ಅಪ್ರಮಾಣನ ಬಸ್ಗಳವೆಲ್ಲ. ಬಟ್ ವಾಪಸ್ ಬಂದೇನು, ಯಾಕೆ? ನಾವು ಹೋಗೋ ಬಸ್ ಬರಲೇ ಇಲ್ಲ. ಯಾರು ಸುಮ್ಮನೆ ಯಾಕೆ ಬನ್ನಿ, ಹೋಗ್ಬೇಕಾಗಿತ್ತು ಅದರಲ್ಲಿ ಯಾರು ಕೇಳೋದಿಲ್ಲ. ಸುಮ್ಮನೆ ಹೋಗ್ಬಿಡ್ಬೇಕಾಗಿತ್ತಲ್ಲ, ಟಿಕೆಟ್ ವೇಸ್ಟ್ ಆಯಿತು ಅಂತ ಯಾರು ಕೇಳೋದಿಲ್ಲ. ಯಾತಕ್ಕೆ? ಅದು ಅಪ್ರಮಾಣ ಅಲ್ಲ. ಅಷ್ಟು ಬಸ್ ಅಪ್ರಮಾಣ ಆಗಿದ್ದರೆ ನಾವು ಉಳಿದೆಲ್ಲ ಸುಳ್ಳಾಗಿಬಿಡ್ತಾಯಿತ್ತು. ಅವೆಲ್ಲ ಪ್ರಮಾಣನೇ. ನಾವು ಹೋಗೋ ಬಸ್ ಇದ್ದರೆ ಮಾತ್ರ ನಮ್ಮ ಉಪಾಧಿ, ಇಲ್ಲದೆ ಹೋದ್ರೆ ಅಲ್ಲ. ಈ ವ್ಯತ್ಯಾಸ ಗೊತ್ತಾಗಬೇಕು. ಲೌಕಿಕನ ಬೈತಾ ಇಲ್ಲ ನಾವು, ಅಪ್ರಮಾಣ ಅಂತ ಹೇಳ್ತಾ ಇಲ್ಲ, ನೆನಪಿಟ್ಕೊಳ್ಳಿ. ಅಫಲ ಅಂತ ಹೇಳ್ತೇವೆ ಹೊರತು ಅದರ ಅಪ್ರಮಾಣ ಅಂತ ಕರೆಯೋದಿಲ್ಲ. ಮೋಕ್ಷ ಆಗೋದು ಪ್ರಮಾಣನೂ ಹೌದು, ಉಪಾದೇಯನೂ ಹೌದು, ಎರಡೆರಡು. ಅದಕ್ಕೆ ಪ್ರಮಾಣ ಆಗಿದ್ದು ಮಾತ್ರಕ್ಕೆಲ್ಲ ನಾವು ಒಪ್ಕೋತಾ ಹೋಗಬೇಕಾಗಿಲ್ಲ. ನಾವು ಅನುಸರಣೆ ಮಾಡೋಕ್ಕಾದ್ರೆ ಏನಾಗಿರ್ಬೇಕದು? ಉಪಾಧಿ ಆಗಿರ್ಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕದು? ಪ್ರಮಾಣ ಆಗಿರಲೇಬೇಕು. ಉಪಾಧಿ ಪ್ರಮಾಣ ಆಗಿರಲೇಬೇಕು. ಪ್ರಮಾಣವಾಗಿದ್ದೆಲ್ಲ ಏನಾಗಬೇಕಾಗಿಲ್ಲ, ಉಪಾಧಿ ಆಗಬೇಕಾಗಿಲ್ಲ. ಎಲ್ಲಿ ಧೂಮ ಇದ್ದಲ್ಲೆಲ್ಲ ಬೆಂಕಿ ಇರಲೇಬೇಕು, ಅದು ಬೆಂಕಿ ಇದ್ದಲ್ಲೆಲ್ಲ ಧೂಮ. ಸೊ ನಮಗೇನು ಬೇಕಾಯ್ತು? ಶಾಸ್ತ್ರ ಉಪಾದೇಯ ಅಂತ ಹೇಳಬೇಕು. ಅದೇ ಆರಂಭಣೀಯ ಅಂತ ಪದ ಉಪಯೋಗಿಸಿದ್ರು. ಆರಂಭಣೀಯ, ಗೊತ್ತಾಯ್ತಾ? ಆರಂಭಣೀಯ ಅನ್ನೋ ಪದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅಪ್ರಮಾಣ ಅಂತ ಹೇಳಿದ ಮೇಲೆ ಅನಾರಂಭಣೆ ಪ್ರೂವ್ ಆದಾಗ ಲೆಕ್ಕ. ಅಲ್ಲಿಗಿರಲಿ, ನಾಳೆ ಮುಂದಿನ ಮಾತು. ಓಂ